ಒಂದು ತಿಂಗಳಿಗೆ ಸುಮಾರು 350-400 ಹೆರಿಗೆ ಮಾಡ್ತಾರೆ. ಖುಷಿ ಏನಂದರೆ 3 ಸ್ತ್ರೀ ತಜ್ಞರಿದ್ದಾರೆ, 3 OBG ಡಾಕ್ಟರ್ಗಳಿದ್ದಾರೆ, ಅನಸ್ಥೆಟಿಸ್ಟ್ ಇಬ್ಬರು ಅನಸ್ಥೆಟಿಸ್ಟ್ ಇದ್ದಾರೆ, ರೇಡಿಯಾಲಜಿಸ್ಟ್ ಕೊಡಿ. ಈಗ ಪಕ್ಕದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆನೂ ಕಟ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ತಾಯಿ ಬಾಣಂತಿಯರು ಮತ್ತು ನಾನು ಪ್ರತಿಯೊಂದು ಅಂದರೆ ಗರ್ಭಿಣಿಯರನ್ನ, ಬಾಣಂತಿಯರನ್ನ, ಅವ್ರನ್ನ ಕರ್ಕೊಂಬಂದಂಥ ಅಟೆಂಡರ್ಸ್ನ ಎಲ್ಲರನ್ನೂ ಮಾತಾಡಿಸಿದ್ದೀನಿ. ಡಾಕ್ಟ್ರು ಬಗ್ಗೆ ಅವರೆಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಏನಂತಂದರೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ, ಅದು ನಮಗೆ ಭಾಳ ಬೇಜಾರು ಅನಿಸಿದ್ದು. ಯಾಕಂದರೆ ಎಲ್ಲ ಬಡವರು, ಅವ್ರಿಗೆ ಆ ಮಾಹಿತಿಗಳ ಕೊರತೆ ಇರಬಾರ್ದು. ಹಾಗಾಗಿ ನಾನು ನಮ್ಮ THO ಅವ್ರಿಗೆ ಹೇಳಿದ್ದೀನಿ, ಎಲ್ಲವನ್ನ ಹಾಕಿ ಡಿಸ್ಪ್ಲೇ ಮಾಡಿ, ಒಂದು TV ಹಾಕಿ, ಆ TVನಲ್ಲಿ ಇಲ್ಲೆಲ್ಲ ಜನ ಕೂತ್ಕೊಂಡಿದ್ದಾಗ ಅದು ಹೋಗ್ತಾ ಇರುತ್ತೆ ಮಾಹಿತಿ, ಅದರಿಂದ ಜನ ಮಾಹಿತಿ ತಿಳ್ಕೊಳ್ತಾರೆ. ಅದು ABRK ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ಬೇಟಿ ಬಚಾವೋ ಬೇಟಿ, ಎಲ್ಲ ಹೆಣ್ಮಕ್ಳದ್ದು ಏನಿದೆ ಎಲ್ಲವೂ ವಿಕಾಸ್ಪುರನ್, ಆಮೇಲೆ ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿ ಏನೇನೆಲ್ಲ ಅವ್ರಿಗೆ ಸಿಗುತ್ತೆ ಎಲ್ಲವೂ ಅದು ಒಂದು ಮಾಹಿತಿ ಕಡಿಮೆ ಇದೆ. ಮತ್ತು ಶೌಚಾಲಯದಲ್ಲಿ ಈ ಸಿಂಕ್ಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ, ಟ್ಯಾಪ್ಗಳೆಲ್ಲ ಆಫ್ ಆಗಿದ್ದಾವೆ, 360 ಡಿಗ್ರಿ ತಿರುಗ್ತಾ ಇದ್ವು. ಬಟ್ ಆದರೆ ಪೇಷಂಟ್ಸ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಬಿಸಿ ನೀರು ಬೇಕಾಗಿ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅಲ್ಲಿ ಯಾರು ಪೇಷಂಟ್ಸ್ ಕಂಪ್ಲೇಂಟ್ ಮಾಡಲಿಲ್ಲ. ಮತ್ತು ಆಚೆ ಕಡೆ ಇದು ಏನು ಮದ್ದು ಮಾತ್ರೆ ಕೊಡೋ ವಿಷಯದಲ್ಲಿ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದವರು ಒಂದಷ್ಟು ಜನ ಎಲ್ಲ ಕೊಡ್ತಾರೆ ಅಂದರು, ಒಂದಷ್ಟು ಜನ ಇಲ್ಲ ಮೇಡಮ್ ಗಿಲಾಮ್ ಇದ್ದರೆ ಎಲ್ಲ ಆಚೆ ಕಡೆ ಬರ್ಕೊಡ್ತಾರೆ ಅಂತಂದರು. ಒಂದು ತಾಯಿನೂ ಅಷ್ಟೇ ಕೆಮ್ಮಿಗೆ ಬಂದಿದೆ ಆಚೆ ಬರ್ಕೊಡ್ತಾರೆ ಅಂದರು. ಆ್ಯಕ್ಚುಲಿ ಕೆಲವೊಂದು ಆಸ್ಪತ್ರೆಗಳಿಗೆಲ್ಲ ಫಂಡ್ಸ್ ಇಲ್ಲ, ಫಂಡ್ಸ್ ಕಡಿಮೆ ಇದೆ, ಹಾಗಾಗಿ ನಾವು ಹೊರಗಡೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡ್ಬೋದು. ಯಾಕಂದರೆ ನಾನು ಇಡೀ ಕರ್ನಾಟಕ ಓಡಾಡ್ತಾ ಇದ್ದೀನಿ. ಫಂಡ್ಸ್ನೂ ಸಹ ತರ್ಬೋದು, 3 ತಿಂಗಳು ಸ್ಟಾಕ್ ಇಟ್ಕೋಬೋದು. ಇಲ್ಲಿನ ಆಸ್ಪತ್ರೆಯ ಮೇನ್ ಯಾರು ಇರ್ತಾರೆ ಅಡ್ಮಿನ್ನು, ಅವರು ಸ್ವಲ್ಪ ಗಮನ ಹರಿಸಿ ಮಾಡಬೇಕು ಅಂತ ನಾನು. ಮತ್ತು ಏನೇ ಅವ್ರಿಗೆ ಔಷಧಿಗಳಿಗೇನಾದರೂ ಅವ್ರಿಗೆ ಕೊರತೆ ಇದ್ದರೆ ನಾನು DC ಅವ್ರ ಗಮನಕ್ಕೂ ಸಹ ಇವತ್ತು ತೊಗೊಂಡ್ಬರ್ತೀನಿ. ನೀವು ಆಸ್ಪತ್ರೆ ಪರಿಸರಿಸಿದಾಗ ನಮ್ಮ ಹತ್ರ ಬಂದು ಹೇಳ್ತಾ ಇದ್ರು, ನೀವು 3,500 ರೂಪಾಯಿ ತಗೋತಾರೆ ಡೆಲಿವರಿಗೆ. ಅಲ್ಲ ಈಗ ನೋಡಿ, ನಾನು ಒಂದು 3-4 ಕಡೆ ಕೇಳಿದ್ದೀನಿ ಆಯಿತಾ, ಯಾರು ತೊಗೊಂಡು ನಾವು ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಆಮೇಲೆ ಇವೆಲ್ಲ ಪತ್ರಕರ್ತರು, ನಾನು ಯಾಕೆ ಹೇಳ್ತೀನಿ ನೋಡಿ, ಒಂದು ಡಾಕ್ಟ್ರನ್ನ ನಾವು ದೂಷಣೆ ಮಾಡಬೇಕಾದ್ರೆ ನಮ್ಮ ಹತ್ರ ಅಲ್ಲಿ ಎವಿಡೆನ್ಸ್ ಇರಬೇಕು. ಸುಮ್ಮನೆ ಹೇಳೋದು ತಪ್ಪು. ಯಾಕೆ ಅಂತಂದರೆ ನಾನು ಎಷ್ಟೋ ಆಸ್ಪತ್ರೆಗಳಲ್ಲಿ ನೋಡಿದ್ದೀನಿ, ಡಾಕ್ಟ್ರುಗಳಿಲ್ಲ ರೀ. ಇಲ್ಲಿ ನನಗೆ ಖುಷಿ ಏನಾಗಿದೆ ಅಂದರೆ 3 OBG ಡಾಕ್ಟ್ರುಗಳಿದ್ದಾರೆ ಇಲ್ಲಿ. ನಾವು ಪ್ರತಿ ಸಲ ನಾವು ಡಾಕ್ಟ್ರಿಗೆ ದೂಷಣೆ ಮಾಡ್ಕೊಂಡೋದ್ರೆ ಅವ್ರು ಬಿಟ್ಟೋದ್ರೆ ನೀವು ಯಾರು ಕೇಳೋಕ್ಕಾಗೋದಿಲ್ಲ ರೀ. ಹಾಗಾಗಿ ನಾವು ಯಾವುದೇ ಒಂದು ಡಾಕ್ಟ್ರ್ ಮೇಲೆ ಒಂದು ಅಪರಾಧ ಹೊಲಿಸ್ಬೇಕು ಅಂತಂದರೆ ಅಲ್ಲೇ ಎವಿಡೆನ್ಸಸ್ನ ಕ್ರೋಢೀಕರಣ ಮಾಡ್ಕೊಂಡು ನೀವು ಹೇಳಿದಾಗ ನಾವು ಪ್ರಶ್ನೆ ಮಾಡ್ತೀನಿ ರೀ. ನೀವು ನೋಡಿದ್ದೀರಾ, ನಾನೇನು ಸುಮ್ಮನೆ ಇರೋದಿಲ್ಲ ರೀ, ಬಿಡೋದು ಇಲ್ಲ. ಅದು ಹೆಚ್ಚಿನ ಎಲ್ಲ ಮಟ್ಟಕ್ಕೂ ತೊಗೊಂಡೋಗ್ತೀನಿ ರೀ. ನಾನು ಎಲ್ಲ ಚೀಫ್ ಸೆಕ್ರೆಟರಿ ತನಕ ಬರೀತೀನಿ ರೀ. ಹಾಗಾಗಿ ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರೇ ಆಗಲಿ ನನಗೆ ಬಂದು ಹೇಳಲಿಲ್ಲ, ಅವ್ರ ಅಟೆಂಡರ್ಸು ಹೇಳಲಿಲ್ಲ, ತಾಯಂದಿರು ಹೇಳಲಿಲ್ಲ, ಬಾಣಂತಿ ಗರ್ಭಿಣಿಯರ ಜೊತೆ ಇರ್ತಾರಲ್ಲ ಅವರನ್ನು ಕೇಳೀನಿ, ನಿಮ್ಮ ರೊಕ್ಕ ಇಸ್ಕೊಂಡಾರ ಏನೋ, ಅವ್ರು ಯಾರೂ ಹೇಳಿಲ್ಲ ರೀ. ಹಾಗಾಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ ರೀ. ಅಂಜಿ ಅಂತ ಹೇಳಿದಾಗ ಡಾಕ್ಟ್ರ್ ಮೇಲೆ ನಾನು ಅಪರಾಧ ಹೊಪ್ಸಕ್ಕೆ ಆಗೋದಿಲ್ಲಪ್ಪ ತಮ್ಮ. ಮೇಡಮ್ ಈಗ ನಿನ್ನೆ ಧಾರವಾಡದಲ್ಲಿ ಬಂದಿದ್ರಲ್ರಿ, ಅದು ಇಲ್ಲಿ ಎಲ್ಲ ಗೊತ್ತಿದೆ.